ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ. ಹಲೋ ಹೇಳಿ ಸರ್. ಹಾಂ ರೀ ಸರ್, ನಮಗೊಂದು ವ್ಯಾನ್ ಗಾಡಿ ಕಳಿಸಿದ್ರಲ್ಲ ಮಾರುತಿ ಸುಜುಕಿ. ಹೌದು ರೀ, ನಮ್ದು ರೀ. ಏನೈತ್ರಿ ಸರ್ ಮಾಡಲ್? ಸರ್ 2008 ರೀ ಇದು. 8 ಮಾಡಲ್ ರೀ? 8 ಮಾಡಲ್ ರೀ. ಓಕೆ ಸರ್. ಓನರ್ ಎಷ್ಟಾಗಿದ್ದಾರೆ ಸರ್ ಗಾಡಿಗೆ? ಓನರು 4ನೇ ಅದೇ ರೀ, ತಗೊಂಡ್ರೆ 5ನೇ ಓನರ್ ರೀ. ನೀವು 4ನೇ ಓನರ್ ಇದ್ದೀರಿ? 4ನೇ ಓನರ್ ರೀ. ಹಾಂ, ಓಕೆ. ತಗೊಂಡವರು 5ನೇ ಓನರ್ ರೀ. ಹಾಂ ರೀ. ರನ್ನಿಂಗ್ಲಿ ಎಷ್ಟಾಗೈತೆ ರೀ ಸರ್ ಕಿಲೋಮೀಟ್ರ್ ಓಡಿರೋದು? ರನ್ನಿಂಗ್ 1,20,000 ಆಗೈತೆ ರೀ. ಹೌದ್ರಾ? ಹ್ಞೂ. ಓಕೆ. ಟೈರ್ ಕಂಡೀಷನ್ ಯಾವ ಥರ ಐತ್ರಿ? ಫ್ರಂಟ ಬ್ಯಾಕ್ ಸೈಡ್ದ ಮತ್ತು ಸ್ಟೇಪ್ನಿ 5 ಟೈರ್? ಸರ್ 5 ಟೈರ್ 80% ಐತೆ ನೋಡಿರಿ. ಹೌದ್ರಾ? ಹಾಂ. ಗಾಡಿ ಡಾಕ್ಯುಮೆಂಟ್ಸ್ ಐತಲ್ಲ ರೀ ಸರ್, ಎಫ್ ಸಿ ಇನ್ಸೂರೆನ್ಸು? ಸರ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಐತೆ ರೀ. ಮೊನ್ನೆ ನಾವು ತಗೋಬೇಕಾದ್ರೆ ಅವ್ರ ಹೆಸರಲ್ಲಿ ಇತ್ತು ರೀ ಗಾಡಿ. ಅದು ಹಾಂ. ತಗೋಬೇಕಾದ್ರೆ ಇನ್ಶೂರೆನ್ಸ್ ಡ್ಯೂ ಇತ್ತು ರೀ. ಅದು ನಾವು ಮತ್ತೆ ಕಟ್ಟಿ 4 ತಿಂಗಳು ಆತ್ರಿ ಅದು. ಹೌದ್ರಾ? ಈ ಹೆಸರು ನಮ್ಮ ಹೆಸರಲ್ಲೇ ಮಾಡ್ಕೊಂಡ್ರಿ ನಾವು. ಅದು ಮೊನ್ನೆ ತಗೊಂಬಂದಿವಿ. ಮಾಡ್ಕೊಂಡ್ರಿ ಇವಾಗ? ಮಾಡ್ಕೊಂಡ್ರಿ. ನಮ್ಮ ಹೆಸರಲ್ಲಿ ಆಗಿತ್ತು ರೀ ಗಾಡಿ. ಓಕೆ ರೀ ಸರ್. ಈಗೆಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಹೆಸರಲ್ಲೇ ಐತ್ರಿ. ಈಗ ತಗೊಂಡವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ರೀ. ಓಕೆ ರೀ ಸರ್. ಇವಾಗ ನಿಮ್ಮ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮೇಲಿನ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಗ್ನಲ್ ಜಂಪು, ಈ ಥರ ಏನು ಪ್ರಾಬ್ಲಮ್ ಇಲ್ಲ ಸರ್ ಗಾಡಿ ಮೇಲೆ? ಸರ್ ನಾವು ತಗೊಂಡು ಭಾಳ ದಿವಸ ಆಗಿದೆ, ಒಂದು 4 ತಿಂಗಳು ಆಯ್ತು ರೀ ಅಷ್ಟೇ ಅದು. ಹೌದ್ರಾ? ಮುಂಚೆ ಅವ್ರು ಬೇರೆ ತಗೊಂಡಿರೋದು. ಹ್ಞೂ ಹ್ಞೂ ಅವಾಗ ಇಲ್ರಿ. ಪಡ್ತಿದ್ರು ಅವ್ರು. ಅದು ಕರೆಕ್ಟ್. ನಿಮ್ಮ ಕೈಯಾಗಾರ ಏನೂ ಇಲ್ಲಲ್ಲ ರೀ ಆ ಥರ ಪ್ರಾಬ್ಲಮ್? ಆರಾಮ ಐತಲ್ಲ ರೀ? ಈಗ ನಾವು ಜಾಸ್ತಿ ಹೊಡ್ಸಿಲ್ರಿ ಅದು. ನಾವು ಬೇರೆ ಕೆಲಸ ಮಾಡ್ತೀವಿ, ನಾವು ಜಾಸ್ತಿ ಯೂಸ್ ಮಾಡಿದ್ರಿ ನಾವು ಗಾಡಿ ಅದು. ಓಕೆ, ಹೌದಾ? ನಾವು ಫ್ಯಾಮಿಲಿಗೆ ಅಂತ ತಗೊಂಬಂದಿದ್ವಿ ಅದು. ಹ್ಞೂ 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 ನಾವು ಹೊಡ್ಸೋರು ಯಾರಿಲ್ಲ ಗಾಡಿ ಅಂತೇಳಿ ನಾವು ಜಾಸ್ತಿ ಯೂಸ್ ಮಾಡಿಲ್ಲ ರೀ ಗಾಡಿ ಅದು. ಓಕೆ ಸರ್. ಡಾಕ್ಯುಮೆಂಟ್ಸ್ ಮಾತ್ರ ಕ್ಲಿಯರ್ ಐತಲ್ಲ ರೀ? ಎಲ್ಲ ಕ್ಲಿಯರ್ ಐತ್ರಿ. ಬಂದು ಚೆಕ್ ಮಾಡಲಿ ಅವ್ರು, ಏನು ಪ್ರಾಬ್ಲಮ್ ಇಲ್ಲ. ಹಾಂ, ಓಕೆ ಸರ್. ಗಾಡಿಗೆ ಏನು ಎಲ್ ಪಿ ಜಿ ಏನು ಹಚ್ಚಿರೇನು ರೀ? ಸರ್ 2 ಐತ್ರಿ. LPG ಅಪ್ರೂವಲ್ ಐತ್ರಿ, 2 ಐತ್ರಿ, ಗ್ಯಾಸ್ ಐತ್ರಿ. ಹೌದ್ರಾ? ಓಕೆ. ಮೈಲೇಜಲ್ಲಿ ಏನು ಬರ್ತೈತೆ ರೀ ಸರ್? ಸರ್ ನಾವು ಈಗ LPGನ ಯೂಸ್ ಮಾಡತ್ತೀವಿ, ಜಾಸ್ತಿ ಪೆಟ್ರೋಲ್ ಯೂಸ್ ಮಾಡಲ್ಲ ರೀ ನಾವು. ಹೌದ್ರಾ? ಹ್ಞೂ. ಒಂದು ಟ್ಯಾಂಕಿಗೆ 300 ಕೊಡ್ತೀವಿ ಸರ್. 300? 300 ಕೊಡ್ತೀವಿ ರೀ. ಯಾಕಂದ್ರೆ ನಾವು ಐತ್ರಿ ಅರ್ಜಿ ಕಾರ್ಡ್ ಎರಡೇ ಅಪ್ರೂವಲ್ ಐತ್ರಿ ಅದು. ಹ್ಞೂ ಬರಾಬರಿ ರೀ. ಪೆಟ್ರೋಲ್ ಐತಿ, LPGನ ಎಲ್ಲ ಐತ್ರಿ. ಓಕೆ ಸರ್. ಇದು 5 ಸೀಟ್ರ್ ಬೇಕಲ್ಲ, ಏನು 7+1 8 ಸೀಟ್ರ್ ಐತ್ರಿ? ಸರ್ 5 ಸೀಟ್ರ್ ಇದು, 5 ಸೀಟ್. ಹ್ಞೂ, ಓಕೆ. ಮ್ಯಾಗೆ ಕ್ಯಾರಿಯರು, ಬಂಪರು ಎಲ್ಲ ಇದೆಯಾ? ಅವು ತರಬೇಕಾದ್ರೆ ಇದ್ದಿಲ್ಲ ಸರ್. ನಾವು ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ತೀವಿ ರೀ. ಮ್ಯಾಲೆ ಕ್ಯಾರ ಇದ್ದಿಲ್ಲ ರೀ ಅದು. ನೀವು ಮಾಡಿಸಿರಿ? ಮತ್ತು ನಾವು ತೊಗೊಂಬಂದು ಹೊಸದು ಹಾಕೀವಿ ರೀ. ಓಕೆ ಸರ್. ಮಟ್ಟ ಏನು ಇದ್ದಿದ್ದು ನಾವು ಮತ್ತೆ ಮಾಡ್ತೀವಿ. ಓಕೆ, ಕರೆಕ್ಟು. ರೇಟ್ ಅಂತ ವಿಷಯ ಬಂದಾಗ ಗಾಡಿಗೆ ಏನು ಹೇಳಕತ್ತೀರಿ? ಸರ್ 1,20,000 ಹೇಳ್ತೀವಿ ನೋಡಿರಿ. 1,20,000 ಮಾಡಲ್, 2008, ನೀವು 4ನೇ ಓನರು, ಹೌದಾ? ಹೌದು ರೀ. ಓಕೆ. ನಿಮ್ಮದು ಕೂಡ ರೇಟ್ ಏನೈತ್ರಿ ಸರ್ ನಮ್ಮ ಕಡೆಯಿಂದ ಬಂದವ್ರಿಗೆ? ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಕೊಡಂತಾರೆ, ಒಂದು 5,000 ರೂಪಾಯಿ ಹೆಚ್ಚು ಕಡಿಮೆ ಕೊಡಿ. 5,000 ಸಾವಿರ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಿ? ಹಾಂ. ಓಕೆ. ಹತ್ತಿರ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ. ಯಾಕಂದರೆ 2008 ಮಾಡಲ್ ಸರ್ ಇದು ಗಾಡಿ, 4 ಓನರ್ ಆಗಿದ್ದಾರೆ ಆಲ್ರೆಡಿ. ಹಾಂ. ನೀವು ನೋಡ್ಕೊಷ್ಟಟ್ಟು ಗಾಡಿ ಸೇಲ್ ಆಗತ್ತೆ ರೀ ಸರ್. ಸರ್ ಇಲ್ಲಿ ಬಂದ್ರೆ ಹೆಚ್ಚು ಕಡಿಮೆ ಕೊಡ್ತೀವಿ ನಾವು. ಅಷ್ಟೇ ಇಷ್ಟ ಅನ್ನೋದು ರೀ. ಬಂದು ನೋಡಿ ಚೆಕ್ ಮಾಡಲಿ ಅವರು. ಹಾಂ ಒಟ್ಟಿನಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಡ್ತೀರಿ? ಹೆಚ್ಚು ಕಡಿಮೆ ಕೊಡ್ತೀವಿ, ಹಂಗೇನೆ. ನಿಮ್ಮ ಕಡೆಯಿಂದ ಯಾರು ಬಂದರೆ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ. ಓಕೆ ಸರ್. ಗಾಡಿ ಇಷ್ಟ ಆಗಲ್ಲ ರೀ. ನಾವಂದ್ರೆ ಇಷ್ಟ ಹೇಳಿ ನಿಮ್ಮ ಕಡೆ ಅವ್ರು ಬಂದರೆ, ನಿಮ್ಮ ಕಡೆಯಿಂದ ಯಾರು ಬಂದರೆ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ. ಓಕೆ. ಇವಾಗ ಗಾಡಿ ಇಂಜಿನ್ ಕಂಡೀಷನ್ ಯಾವ ಥರ ಐತ್ರಿ ಸರ್? ಏನು ಪ್ರಾಬ್ಲಮ್ ಇಲ್ಲಲ್ಲ? ಸರ್ ಏನು ಪ್ರಾಬ್ಲಮ್ ಇಲ್ಲ ರೀ. ಬೇಕಾದ್ರೆ ಬರ್ರೆ ಮೆಕ್ಯಾನಿಕ್ ಎಲ್ಲ ಚೆಕ್ ಮಾಡ್ಕೊಂಡು ತಗೊಳ್ಳಿ ಸರ್. ಏನು ಈ ಕೆಲಸ ಇಲ್ಲ ರೀ ಗಾಡಿಯಾಗ. ಓಕೆ. ಮೊನ್ನೆ ಮತ್ತೆ ಸ್ವಲ್ಪ ಮೈನರ್ ಕೆಲಸ ಮಾಡ್ತೀವಿ. ಆಯಿಲ್ ಇದ್ದರೆ ಆಯಿಲ್ ಚೇಂಜ್ ಮಾಡ್ತೀವಿ ರೀ. ಗಾಡಿಯಾಗ ಏನು ಸೌಂಡ್ ಇಲ್ಲ ರೀ. ಶೋರೂಮ್ ಕಂಡೀಷನ್ ಐತ್ರಿ. ಏನಂತ ಸೌಂಡ್ ಪೌಂಡ್ ಏನಿಲ್ಲ ರೀ. ಓಕೆ. ರೇಟ್ ಏನಿಲ್ಲ 1,00,000? 20,000 ಹೇಳಿವಿ ರೀ. ಬಂದರೆ ಹೆಚ್ಚು ಕಡಿಮೆ ಆಗ್ತದೆ. ಏನು ಹೆಚ್ಚು ಕಡಿಮೆ ಮಾಡಿಕೊಡ್ತೀರಿ? ಆಯ್ತು. ಓಕೆ. ಗಾಡಿ ಇರೋದು ಲೊಕೇಶನ್ ರೀ? ಇದು ಬ್ಯಾಡಗಿ ತಾಲೂಕು ರೀ. ಹಾಂ. ಒಂದು ಹಳ್ಳಿ ಸಿಡೇನೂರು. ಓಕೆ. ಬ್ಯಾಡಗಿಂದ ಒಂದು 6 ಕಿಲೋಮೀಟ್ರ್ ಆಗ್ತದೆ ರೀ. ಓಕೆ. ಡಿಸ್ಟಿಕ್ ರೀ? ಡಿಸ್ಟ್ರಿಕ್ಟ್ ಹಾವೇರಿ. ಓಕೆ. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ರೀ? ಇದೇ ನಂಬರ್ ರೀ. ಓಕೆ. ಅಪ್ಡೇಟ್ ಮಾಡಿರ್ತೀನಿ ರೀ. ನೋಡಿರಿ ನಮ್ಮ ಕಡೆ ಅಂತ ಬಂದಾಗ ಆದಷ್ಟು ನೋಡ್ಕೊಡಿ. ಕಳಿಸ್ರಿ. ಬಂದ್ರಿ ಓಕೆ ಸರ್. ಥ್ಯಾಂಕ್ ಯು.